ಇನ್ನು ಮೂಡ ಅಧಿಕಾರಿಗಳ ಭ್ರಷ್ಟಾಚಾರ ಒಂದಲ್ಲ ಎರಡಲ್ಲ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಅಂದ್ರೆ ಹುಟ್ಟೋ ಮುನ್ನವೇ ಜಮೀನನ್ನ ಕಳೆದುಕೊಂಡಿದ್ದಾನೆ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಗೆ ಕೂಡ ಸಾಯೋ ಮುನ್ನ ಸೈಟ್ಗಳ ವಿತರಣೆ ಮಾಡಿದೆ ಮೂಡ. ಹುಟ್ಟು ಸಾವಿನ ನಡುವೆ ಸೈಟ್ ಹಂಚಿಕೆಯ ಗೋಲ್ಮಾಲ್ ನಡೆಸಿಬಿಟ್ಟಿದ್ದಾರೆ ಮೂಡ ಅಧಿಕಾರಿಗಳು. ಮೂಡಾದಲ್ಲಿ ನಡೆದಿರುವಂತಹ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿ. ವ್ಯಕ್ತಿಯೊಬ್ಬ ಹುಟ್ಟೋದಕ್ಕೆ ಮುಂಚೆನೆ ಆತ ಜಮೀನು ಕಳ್ಕೊಂಡಿದ್ದಾನೆ ಅನ್ನೋದು ದಾಖಲೆಗಳು ಹೇಳ್ತಾ ಇದೆ. ಇನ್ನೊಬ್ಬ ವ್ಯಕ್ತಿ ಆತನಿಗೆ ಸತ್ತ ಮೇಲೆ ಜಮೀನನ್ನ ಮಾಡಿಕೊಟ್ಟಿದ್ದಾರೆ, ಸೈಟ್ಗಳನ್ನು ಕೊಟ್ಟಿದ್ದಾರೆ. ಈ ತರ ಅದೆಷ್ಟಿದೆಯೋ ಇನ್ನೂ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಗೊತ್ತಿಲ್ಲ. ಒಂದೊಂದಾಗಿ ಈಗ ಹೊರಗೆ ಬರ್ತಾ ಇದೆ, ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರಗಳು. ಹುಟ್ಟೋ ಮೊದಲೇನೆ ಸೈಯದ್ ಯೂಸುಫ್ ಅನ್ನುವಂಥ ವ್ಯಕ್ತಿ ಸೈಟ್ ಕಳ್ಕೊಂಡಿದ್ದಾನೆ. ಅಂದರೆ ಈ ವ್ಯಕ್ತಿ 1933ರಲ್ಲಿ ಜಮೀನು ಕಳೆದುಕೊಂಡಿದ್ದಾನೆ ಅಂತ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಆದರೆ ಆಧಾರ್ ಕಾರ್ಡ್ ದಾಖಲೆ ಪ್ರಕಾರ ಈ ಸೈಯದ್ ಯೂಸನ್ ಹುಟ್ಟಿದ್ದೇ 1934ರಲ್ಲಿ. ಅಂದರೆ ಈತ ಜಮೀನು ಕಳ್ಕೊಂಡು 1 ವರ್ಷ ಆದ್ಮೇಲೆ ಹುಟ್ಟಿರೋದು ಆಧಾರ್ ಕಾರ್ಡ್ನ ದಾಖಲೆ ಪ್ರಕಾರ. ಅದಾದ್ಮೇಲೆ ಈತ 90 ವರ್ಷಗಳ ಬಳಿಕ ಮೂಡ ಸೈಟನ್ನು ವಿತರಣೆ ಮಾಡಲಾಗುತ್ತೆ. ಜುಲೈ 2023ರಲ್ಲಿ ಈ ಹಿಂದಿನ ಮೂಡ ಆಯುಕ್ತರಾಗಿದ್ದಂತಹ ದಿನೇಶ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ವೀರನಗೆರೆಯಲ್ಲಿ 2.1 ಎಕರೆ ಭೂಮಿಯನ್ನ ಕಳೆದುಕೊಂಡಿದ್ದಾಗಿ ದಾಖಲೆಗಳು ಹೇಳ್ತಾ ಇದೆ. ಸರ್ವೆ ನಂಬರ್ 86/1ರಲ್ಲಿ ಜಮೀನನ್ನ ಕಳೆದುಕೊಂಡಿದ್ದಂಥ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಅದಾದ್ಮೇಲೆ ಇದಕ್ಕೆ ಬದಲಿಯಾಗಿ ಜೆಪಿ ನಗರದಲ್ಲಿ 23,881 ಚದುರ ಅಡಿಯನ್ನ ಮಂಜೂರು ಮಾಡಿದ್ದಾರೆ. 30/40 ಅಳತೆಯ 106 ಕೋಟಿ ಮೌಲ್ಯದ 19 ಸೈಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಸೊ ಮೂಡ ರೆಕಾರ್ಡ್ಸ್ ರೂಮ್ನಲ್ಲಿ ಕೆಲಸ ಮಾಡುವಂಥ ನೌಕರರಿಂದ ಇದಕ್ಕೆ ಸಾಕ್ಷಿ ಅಂತ ಹೇಳಿ ಸಹಿ ಹಾಕಿಸ್ಕೊಂಡಿದ್ದಾರೆ. ದಾಖಲೆಗಳಿಗೆ ಸಾಕ್ಷಿ ಸಹಿ ಮಾಡಿಸಿದ್ದಾರೆ. ಸರ್ಕಾರಿ ನೌಕರ ಉಬೇದುಲ್ಲಾ ಖಾನ್ ಇದಕ್ಕೆ ಸಹಿ ಹಾಕಿದ್ದಾರೆ. ಸರ್, ಇದು ಜುಲೈ ತಿಂಗಳು 2023ನೇ ಇಸ್ವಿಲಿ ದಿನೇಶ್ ಕುಮಾರ್ ಅನ್ನ ಹಿಂದಿನ ಮೂಡ ಆಯುಕ್ತ ಮಾಡಿರಂತಹ ಇನ್ನೊಂದು ಕರ್ಮಕಾಂಡ. ಸೈಯದ್ ಯೂಸುಫ್ ಅನ್ನೋ ವ್ಯಕ್ತಿ ಸರ್ವೆ ನಂಬರ್ 85/1ರಲ್ಲಿ 2 ಎಕರೆ 6 ಗುಂಟೆ ಜಮೀನನ್ನ ಜೆಪಿ ಕಳ್ಕೊಂಡಿದ್ರಂತೆ ಈರನಗೆರೆ ಗ್ರಾಮದಲ್ಲಿ. ಅದಕ್ಕೆ ಇವರಿಗೆ ಜೆಪಿ ನಗರದಲ್ಲಿ ಸರಿಸುಮಾರು 23,881 ಅಡಿ ನಿವೇಶನಗಳನ್ನ ಮಂಜೂರು ಮಾಡಿರೋದು. ಅಂದ್ರೆ 30-40 ಹೆಚ್ಚು ಕಡಿಮೆ 19 ಸೈಟ್ ಬರ್ತದೆ ಸರ್. ಈ 19 ಸೈಟ್ಗಳನ್ನ ಈ ಸೈಯದ್ ಯೂಸುಫ್ ಅನ್ನೋ ವ್ಯಕ್ತಿ ಕೊಟ್ಟಿರೋದು. ಇವ್ರದ್ದು ಕತೆ ಏನಪ್ಪಾ ಅಂತ ಅಂದ್ರೆ 1933ನೇ ಇಸ್ವಿಲಿ ಸೈಯದ್ ಯೂಸುಫ್ ಅವ್ರು ಜಮೀನ್ ಕಳ್ಕೊಂಡ್ರಂತೆ. 1934ರಲ್ಲಿ ಅವ್ರು ಹುಟ್ಟಿದ್ರಂತೆ ಆಧಾರ್ ಕಾರ್ಡ್ ಪ್ರಕಾರ. ಇಂತಹ ವ್ಯಕ್ತಿಗೆ ಈ ರೀತಿ ಕೊಟ್ಟಿರೋಂಥದ್ದು. ಯಾರೋ ಸೈಯದ್ ಯೂಸುಫ್ ಅನ್ನೋ ಹೆಸರಲ್ಲಿರುವಂತಹ ಜಾಗದಲ್ಲಿ ಇನ್ನೊಬ್ಬ ಯಾರೋ ಸೈಯದ್ ಯೂಸುಫ್ ಅನ್ನೋ ವ್ಯಕ್ತಿಗೆ ಇವರು ಬೇನಾಮಿಯಾಗಿ ಕೊಟ್ಟು ಈ ಹಿಂದ್ಗಡೆಯಿಂದ ಆತನಿಂದನೇ ಕಿಕ್ ಬ್ಯಾಕ್ ಪಡ್ಕೊಂಡಿರೋಂತಹ ಸ್ಟೋರಿ. ಈ ವ್ಯಕ್ತಿಗೆ ಸರ್ ಜೆಪಿ ನಗರದಲ್ಲಿ ಪಾಶ್ ಏರಿಯಾ ಸರ್, ಈಗ ಅಲ್ಲಿ ಸ್ಕ್ವೇರ್ ಫೀಟೇ 10,000 ರೂಪಾಯಿ ನಡೀತದೆ. ಇಂಥ ಏರಿಯಾದಲ್ಲಿ 19 ಸೈಟ್ನ ಇಲೀಗಲ್ ಆಗಿ ಮಂಜೂರಾತಿ ಮಾಡಿಕೊಟ್ಟಿರೋದು. 1933-34ನೇ ಇಸ್ವಿ ಕತೆಗಳಿಗೆ ಈಗ 2023ರಲ್ಲಿ ಜೀವ ಕೊಟ್ಟಿರುವಂತದ್ದು. ಇದೊಂದು ಅಕ್ಷಮ್ಯ ಅಪರಾಧ. ಈ ಸೈಯದ್ ಯೂಸುಫ್ ಅನ್ನೋ ವ್ಯಕ್ತಿ ಏನು ವಿಳಾಸ ಕೊಟ್ಟಿದ್ದಾರೆ, ಈ ವಿಳಾಸ ತಾವು ಗಮನಿಸಬಹುದು. ಈ ವ್ಯಕ್ತಿ ಅಲ್ಲಿ ವಾಸನೂ ಮಾಡ್ತಾ ಇಲ್ಲ. ಸೈಯದ್ ಜಾಫರ್ ಅನ್ನೋ ಮಗ ಸೈಯದ್ ಯೂಸುಫ್ ಅಂತ ಏನ್ಬಿಟ್ಟು ರಾಜೇಂದ್ರ ನಗರ ಕೆಸರೆ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಯಾರೋ ಬೇರೆಯವ್ರು ವಾಸ ಮಾಡ್ತಿದ್ದಾರೆ. ಈ ಅಡ್ರೆಸ್ಸು ಸಹ ಸುಳ್ಳು. ಈ ವ್ಯಕ್ತಿನೂ ಈ ಭೂಮಿ ಮೇಲೆ ಇಲ್ಲ ಸರ್. ಈ ಸೈಯದ್ ಯೂಸುಫ್ ಅನ್ನೋ ವ್ಯಕ್ತಿ ಏನು ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡೂಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಒಂದೊಂದು ಪ್ರಕರಣ ನೋಡ್ತಾ ಇದ್ರು ಬಾಯಿ ಮೇಲೆ ಬೆರಳಿಟ್ಕೊಳ್ಬೇಕು. ಹುಟ್ಟೋದಕ್ಕೆ ಮುಂಚೆನೆ ಜಮೀನು ಕಳ್ಕೊಂಡಿದ್ದಾರೆ, 90 ವರ್ಷ ಆದಮೇಲೆ ಅವ್ರಿಗೆ ಸೈಟ್ಗಳು ಕೊಟ್ಟಿದ್ದಾರೆ. ಒಟ್ಟು ಏನೆಲ್ಲ ನಡೆದಿದೆ ಈ ಪ್ರಕರಣದ ಡೀಟೇಲ್ಸ್ ಹೇಳೋದಾದ್ರೆ? ವಿಜಯ್, ಮೂಡದ ಅಕ್ರಮದ ಸರಣಿಯ ಮತ್ತೊಂದು ಭಾಗ ಈಗ. ಇಲ್ಲಿ ಸೈಯದ್ ಯೂಸಫ್ ಎಂಬ 90 ವರ್ಷದ ವ್ಯಕ್ತಿಗೆ ಆತ ಹುಟ್ಟುವ ಮುನ್ನವೇ ಕಳ್ಕೊಂಡಂತಹ ಭೂಮಿಗೆ ಈಗ 2023ರಲ್ಲಿ ಜೀವ ತುಂಬುವಂತಹ ಕೆಲಸಕ್ಕೆ ಹಿಂದಿನ ಆಯುಕ್ತರಂತಹ ದಿನೇಶ್ ಕುಮಾರ್ ಅವರು ಮುಂದಾಗಿರೋದು. ದುರಂತದ ವಿಷಯ ಅಂತಂದ್ರೆ 1933ರಲ್ಲಿ ಭೂಮಿಯನ್ನು ಕಳ್ಕೊಂಡಿರ್ತಾರೆ. ಆದರೆ 1934ರಲ್ಲಿ ಈ ಸೈಯದ್ ಯೂಸಫ್ ಹುಡ್ತಾನೆ. ಈ ಸೈಯದ್ ಯೂಸಫ್ಗೆ ಅಲ್ಲಿ ಅಂದ್ರೆ ಮೂಡದ ರೆಕಾರ್ಡ್ ರೂಮ್ ನಲ್ಲಿ ಕೆಲಸ ಮಾಡಿರುವಂತಹ ಉಬೇದುಲ್ಲಾ ಖಾನ್ ಎಂಬ ವ್ಯಕ್ತಿ ನಕಲಿ ಸಹಿಯನ್ನ ಬಳಸುವ ಮೂಲಕ ಆತನಿಗೆ ಪ್ರತಿಷ್ಠಿತ ಮೈಸೂರಿನ ಜೆಪಿ ನಗರದಲ್ಲಿ ಬರೋಬ್ಬರಿ 19 ಸೈಟ್ಗಳನ್ನ, ಅಂದ್ರೆ ಅಲ್ಲಿ ಈಗ 1 ಅಡಿ ಭೂಮಿಯೇ 10,000 ರೂಪಾಯಿ ಮೌಲ್ಯ ಇದೆ. ಅಂತಹದಲ್ಲಿ 19 ಸೈಟ್ಗಳನ್ನ 30-40 ಸೈಟ್ಗಳನ್ನ 100 ಕೋಟಿ ಮೌಲ್ಯದ ಸೈಟ್ಗಳನ್ನ ನೀಡಿರುವಂತಹದ್ದು.
ಕೆಸರೆಯ ನಿವಾಸಿಯಾಗಿರುವಂತಹ ಈ ಸೈಯದ್ ಯೂಸೆಫ್ ಸದ್ಯ ಆ ವಿಳಾಸದಲ್ಲೇ ಇಲ್ಲ, ಅವರ ಕುಟುಂಬದವರು ಯಾರು ಕೂಡ ಇಲ್ಲ. ಅಂತಹ ವ್ಯಕ್ತಿಯನ್ನ ನಕಲಿಯಾಗಿ ಸೃಷ್ಟಿಸಿರುವಂತಹ ಇಂದಿನ ಆಯುಕ್ತ ದಿನೇಶ್ ಕುಮಾರ್ ಅವರು ಬರೋಬ್ಬರಿ 19 ಸೈಟ್ಗಳನ್ನ ನೀಡುವ ಮೂಲಕ ಅಕ್ರಮವನ್ನು ಎಸಗಿದ್ದಾರೆ. ಇನ್ನು ಆ ಸಂಬಂಧ ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ವಕೀಲರಾದಂತಹ ರವಿಕುಮಾರ್ ಅವರು ಸದ್ಯ ಈಗ ಸುಪ್ರೀಂ ಕೋರ್ಟ್ಗೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೂಡ ದೂರನ್ನ ಸಲ್ಲಿಸುವಂತ ಕೆಲಸ ಕೂಡ ಮುಂದಾಗಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.